ಭಾಷಣದಲ್ಲಿ ನಾವು ಗಾದೆಗಳನ್ನ ಬಳಸುವಂಥದ್ದು ಸೊಗಸಾಗಿರುತ್ತೆ ಅಂತ. ಭಾಷಣದಲ್ಲಿ ಗಾದೆಗಳ ಬಳಕೆ ಸೊಗಸಾಗಿರುತ್ತೆ. ನಾನು ಸುಮಾರು ಒಂದು 20 ವರ್ಷದ ಹಿಂದೆ ಈ ಪುಸ್ತಕ ಬರೆದೆ, ನುಡಿಗನ್ನಡಿ ಅಂತ. ಭಾಷಣ ಕೌಶಲ್ಯದ ಬಗ್ಗೆ ನಿಮಗೆಲ್ಲ ಇದೊಂದು ಫೌಂಡೇಶನಲ್ ಬುಕ್. ಆ ಪುಸ್ತಕದಲ್ಲಿ ನಾನು 20 ವರ್ಷದಿಂದ ನೋಟ್ ಮಾಡಿದ ಕೆಲವು ಗಾದೆಗಳನ್ನ ನಿಮಗೆ ನೀಡ್ತಾ ಇದ್ದೇನೆ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಅಂದ್ರೆ ನೀವು ಮಾತಾಡಬೇಕಾರೆಲ್ಲ ಅಲ್ಲೆಲ್ಲೆಲ್ಲೆಲ್ಲಿ ಬಳಸ್ಕೊತಾ ಇರಿ ಅಂತ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಜಗಳ ಆಡೋದೇ ಕಡಿಮೆ ಆಗೋಗುತ್ತೆ. ಸಾಮಾನ್ಯ ಜಗಳ ಅಂದ್ರೆ ಗಂಡ ಹೆಂಡತಿ ಜಗಳ ಅಂತೀವಿ ಅಲ್ವಾ, ಅವರಲ್ಲೂ ಹೊಂದಾಣಿಕೆ ಜಾಸ್ತಿ ಆಗೋಗುತ್ತೆ. ಯಾಕಂದ್ರೆ ಸರಿಯಾಗಿ ಮಾತು ಕಲ್ತಿರ್ತೀವಲ್ಲ, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಪದ ಹೇಳ್ಬೇಕೋ ಅದು ಹೇಳ್ತೀವಿ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಮಾತು ಹಾಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಮಾತೇ ಮುತ್ತು, ಮಾತೇ ಮೃತ್ಯು. ಮಾತೇ ಮುತ್ತು, ಮಾತೆ ಮೃತ್ಯು. ಮಟ್ಟು ತಿಳಿಯದೆ ಮಾತನಾಡಬಾರದು, ಆಳ ನೋಡದೆ ನಗೆಯಬಾರದು. ಮಟ್ಟು ಅಂದ್ರೆ ವಿಷಯ, ವಿಷಯ ಗೊತ್ತು ಇಲ್ದಲೇ ಮಾತಾಡಬಾರ್ದು ಅಂತ. ಆಳ ನೋಡದೆ ನೆಗೆಯಬಾರದು. ನೆಗೆದ್ರೆ ಏನಾಗುತ್ತೆ? ಗೋಟಕ್ಕಂತೆ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು ಅಲ್ವೇ? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಸುಮಾರು ಈ ಗಾದೆ ಪ್ರಚಲಿತದಲ್ಲಿದೆ. ಇನ್ನೊಂದು ಹೇಳ್ತಾ ಇರ್ತೀವಿ, ಬಾಯಿ ಬಿಟ್ರೆ ಬಣ್ಣಿಗೇಡು ಅಂತ. ಅಂದ್ರೆ ಸುಮ್ಮನೆ ಬಾಯಿ ಬಿಡಬೇಡ್ರಿ, ಯಾವಾಗ ಅಗತ್ಯ ಇದೆಯೋ ಆವಾಗ ಬಿಡ್ರಿ ಅಂತ. ಇನ್ನೊಂದು ತುಂಬಾ ಚೆನ್ನಾಗಿದೆ, ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದೀತು ಅಂತ. ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದೀತು. ಹೆಂಗೆಂಗೋ ಮಾತಾಡಿದ್ರೆ ಮೂಳೆ ಮುರಿತಾರೆ ಅವರಿವರು ಅಲ್ವೇ? ಅದಕ್ಕೆ ಮಾಧ್ಯಮದಲ್ಲಿ ಹೆಂಗೆಂಗೋ ಮಾತಾಡ್ಬಿಡ್ತಾರೆ. ಅವ್ರಿಗೂ ಯಾವಾರು ಒಬ್ರು ಎಲುಬು ಮುರಿಯೋವರೆಗೂ ಮಾತಾಡ್ತಾರೆ. ಆಮೇಲೆ ಗೊತ್ತಾಗತ್ತೆ, ಓ ಇಲ್ಲ ಇಲ್ಲ ಸರಿಯಾಗಿ ಮಾತಾಡಬೇಕು ಅಂತ. ಆವಾಗ ಸರಿಯಾಗಿ ಮಾತಾಡ್ತಾರೆ. ಓಕೆನಾ? ನೆಕ್ಸ್ಟ್, ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು. ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು. ಇನ್ನು ಸಂಕ್ರಾಂತಿ ಹಬ್ಬ ಜನವರಿಲಿ ಮಾಡ್ತೀವಿ. ಆವಾಗ ಸಂಕ್ರಾಂತಿಯಿಂದಾಗ ಎಲ್ಲರೂ ಈ ಮಾತು ಹೇಳ್ತೀವಿ, ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಅಂತ. ಎಳ್ಳು ಬೆಲ್ಲ ಕೊಡೋದ್ರ ಜೊತೆಗೆ ಒಳ್ಳೆ ಮಾತಾಡು ಅಂತ. ಕಣ್ಣು ಕುರುಡಾದರೆ ಬಾಯಿ ಕುರುಡೆ. ಕಣ್ಣಿನ ಕುರುಡಪ್ಪ, ಆದ್ರೆ ಬಾಯಿಗೆ ಕುರುಡಲ್ಲ ಅಲ್ವಾ? ಕತ್ತಿಯ ಗಾಯ ಮಾಯಬಹುದು, ಮಾತಿನ ಗಾಯ ಮಾಯದು. ಫ್ರ್ಯಾಕ್ಚರ್ ಆದ್ರೂ ಒಂದು 15 ದಿನದಲ್ಲಿ ರಿಪೇರಿ ಮಾಡ್ಬಿಡ್ತಾವ್ರೀಗ. ಆದ್ರೆ ಮಾತಿನ ಗಾಯ, ಅವನು ಅವತ್ತಂಗಂದಿದ್ದ, ಅವನ್ ಸತ್ರು ಡೆಡ್ ಬಾಡಿ ನೋಡಕ್ ಹೋಗಲ್ಲ. ಎಷ್ಟು ಜನಕ್ಕೆ ಹಂಗಾಗತ್ತಲ್ಲ? ದೊಡ್ಡ ದೊಡ್ಡವರು ಮಾಡ್ಬಿಡ್ತಾರೆ. ದೊಡ್ಡವರ ಸಣ್ಣತನಗಳು ಅಂತ ಹೇಳ್ತೀವಿ ಅದು ಕೆಲವು ಸರಿ. ನಾವು ಯಾರೋ ತೀರಾ ಹತ್ರದವರು, ಅವ್ರ ಮೇಲೆ ತುಂಬ ವಿಶ್ವಾಸ ಇಟ್ಬಿಡ್ತೀವಿ, ಬೇಜಾರು ಮಾಡ್ತಾರೆ, ಮತ್ತೆ ಕಟ್ ಆಫ್ ಆಗುತ್ತೆ ರಿಲೇಶನ್ಶಿಪ್ಪು. ವಿ ಸ್ಟಾರ್ಟ್ ಹೇಟಿಂಗ್. ಕರೆಕ್ಟ್. ಯಾಕೆ? ಅವ್ರು ಯಾವುದೋ ಒಂದು ಆಡೋ ಮಾತು ನಮಗೆ ಚುಚ್ಚುತ್ತಾ ಇರ್ತದೆ ಅಲ್ವೇ? ಗಂಡಸರ ಕೈಯಲ್ಲಿ ಕೂಸು ನಿಲ್ಲದು, ಹೆಂಗಸರ ಬಾಯಲ್ಲಿ ಮಾತು ನಿಲ್ಲದು. ನಾನಲ್ಲಪ್ಪ ಹೇಳಿರೋದು, ನಮ್ಮ ಇನ್ನವ್ರು ಹೇಳಿರೋದು. ಆಮೇಲೆ ಮಹಿಳೆಯರು ನಮ್ಮ ಮೇಲೆ ಬೇಜಾರು ಮಾಡ್ಕೋಬೇಡಿ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಬೊಗಳುವ ನಾಯಿ ಕಚ್ಚುವುದಿಲ್ಲ, ಕಚ್ಚುವ ನಾಯಿ ಬೊಗಳುವುದಿಲ್ಲ. ಮುಂದೆ ಹೊಗಳಬಾರದು, ಹಿಂದೆ ತೆಗಳಬಾರದು. ಮಾತು ಬೆಳ್ಳಿ, ಮೌನ ಬಂಗಾರ. ಶೆಟ್ಟಿ ಶೆಟ್ಟಿ, ಬೆಲ್ಲ ಉಂಟೋ ಬೆಲ್ಲದಂತ ಮಾತು ಉಂಟೋ? ಅದು ಒಂದು ಗಾದೆ. ಊರು ಚಿಕ್ಕದಾದರೂ ಬಾಯಿ ದೊಡ್ಡದು. ಅತಿಯಾದ ಮಾತು ಅನಾಹುತಕ್ಕೆ
ಹೇತು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಾರದವನಿಗೆ ಜಾಗವಿಲ್ಲ. ಗಾದೆಗಳ ಮಹತ್ವ ಅರಿಯುವುದರ ಜೊತೆಗೆ ಚಿಂತಕರ ಅನುಭವವನ್ನು ಸವಿಯೋದು ಕೂಡ ಅಷ್ಟೇ ಮುಖ್ಯ. ಸ್ನೇಹಿತರೆ, ನುಡಿಗನ್ನಡಿ ಕೃತಿಯ ಜೊತೆಗೆ ನೀವು ನಿರೂಪಿಸಿಯ ಕೃತಿಯನ್ನು ಓದಿದರೆ ಗಾದೆಗಳು, ಸಾಧಕರ ಹೇಳಿಕೆಗಳು ಹೇರಳವಾಗಿ ನಿಮಗೆ ಲಭ್ಯ ಆಗ್ತದೆ. ಈ ಎರಡು ಪುಸ್ತಕಗಳು ಸಪ್ನಾ ಬುಕೋಸ್ ಮಳಿಗೆಗಳಲ್ಲಿ ಅಥವಾ Amazon.in ಕೂಡ ಆನ್ಲೈನ್ ಮೂಲಕ ಪಡೆಯಬಹುದು ಅಂತ ಹೇಳ್ತಾ, ನಿಮಗೆ ಇಷ್ಟು ಗಾದೆಗಳಲ್ಲಿ ಯಾವ ಗಾದೆ ಇಷ್ಟ ಆಯಿತು ಅದನ್ನು ಟೈಪ್ ಮಾಡಿ. ಹಾಗೆಯೇ ನಿಮಗೆ ಇನ್ಯಾವುದೋ ಗಾದೆ ನೆನಪಾಗ್ತಾ ಇದ್ದರೆ ಆ ಗಾದೆನೂ ಇಲ್ಲಿ ಟೈಪ್ ಮಾಡಿ. ಆ ಗಾದೆಗಳು ನಾನೇನು ಹೇಳ್ತೀನಿ ಗೊತ್ತಾ, ಹಿಂದೆ ನಮ್ಮ ಸೀನಿಯರ್ಸು ಕೊಟ್ಟಿರೋ ಪದಗಳ ಗುಳಿಗೆಗಳು ಅಂತ ಕರೀತಾನೆ. ಪದಗಳ ಗುಳಿಗೆಗಳು ಗಾದೆಗಳು. ವಾವ್, ಇವಾಗ ಬಂತು ಥಾಟ್. ಅದು ಹೇಗಿದೆ? ಐ ವಿಶ್ ಆಲ್ ದ ಬೆಸ್ಟ್. ಗಾದೆ ಹೇಳ್ತಾ ಇರಿ, ಅದರಲ್ಲಿರೋ ಮೀನಿಂಗ್ ಅರ್ಥ ಮಾಡಿಕೊಂಡು ಫಾಲೋ ಮಾಡ್ತಾ ಇರೋಣ. ಓಕೆ, ಬಾಯ್ ಬಾಯ್.